ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ ತಕ್ಷಣ ನೋಡ್ತೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರ ರೈತರಿಗೆ ಮತ್ತೊಮ್ಮೆ ಸಿಹಿ ಸುದ್ದಿ ನೀಡಿದೆ. ಬನ್ನಿ ನೋಡೋಣ ಏನು ಅಂತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಮೃತಪಟ್ಟವರ ಹೆಸರಿನಲ್ಲಿರುವ ಆಸ್ತಿಯನ್ನು ಅವರ ಮುಂದಿನ ವಾರಸುದಾರರ ಹೆಸರಿಗೆ ನೋಂದಣಿ ಮಾಡುವಂತೆ ಆದೇಶ ನೀಡಿದೆ ರಾಜ್ಯ ಸರ್ಕಾರ. ಕಂದಾಯ ಇಲಾಖೆಯು ಮೃತಪಟ್ಟವರ ಹೆಸರಿನಲ್ಲಿ ಇರುವ 51,13,000 ಜಮೀನು ಅಥವಾ ಆಸ್ತಿಯ ಪಹಣಿಗಳನ್ನು ವಾರಸುದಾರರ ಹೆಸರಿಗೆ ಮಾಡಲು ಪೌತಿ ಖಾತೆ ಆಂದೋಲನವನ್ನು ಜಾರಿಗೆ ಮಾಡಿದೆ. ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮಾಭಿವೃದ್ಧಿ ಅಧಿಕಾರಿಗಳನ್ನು ರೈತರ ಮನೆಗೆ ಭೇಟಿ ನೀಡಿ ಪೌತಿ ಖಾತೆಯನ್ನು ಮಾಡಲಿದ್ದಾರೆ ಹಾಗೂ ಇದನ್ನು ಪ್ರತ್ಯೇಕ ತಂತ್ರಾಂಶವನ್ನು ಕೂಡ ಇದಕ್ಕೆ ಮಾಡಿದ್ದಾರೆ ಹಾಗೂ ರಾಜ್ಯದಲ್ಲಿ 70 ಲಕ್ಷ ಜಮೀನುಗಳು ಕೃಷಿಯೇತರ ಚಟುವಟಿಕೆಗಳನ್ನು ಬಳಕೆಗೆ ಆಗುತ್ತಿದ್ದು, ಅಷ್ಟೇ ಅಲ್ಲದೆ 51,13,000 ಜಮೀನು ಮಾಲೀಕರು ಮೃತರಾಗಿದ್ದಾರೆ ಹಾಗೂ ಎಲ್ಲ ಪಹಣಿಗಳು ಆಧಾರ್ ಕಾರ್ಡ್ ಲಿಂಕ್ ಇರುವುದರಿಂದ ಕೃಷಿ ಭೂಮಿ ಎಷ್ಟಿದೆ, ಭೂ ಹಿಡುವಳಿ ಮತ್ತು ಸಣ್ಣ ರೈತರ ಸಂಖ್ಯೆ ಸಿಗುತ್ತಿದೆ. ಸರ್ಕಾರಕ್ಕೆ ವಂಶವೃಕ್ಷವನ್ನು ಬಳಕೆ ಮಾಡಿಕೊಂಡು ಆಧಾರ್ ಸಂಖ್ಯೆಯ ಮೂಲಕ OTPಯನ್ನು ಪಡೆದು ದಾಖಲು ಮಾಡುತ್ತಿದ್ದಾರೆ. ಪೌತಿ ಖಾತೆ ಮಾಡುವ ಮೂಲಕ ಭ್ರಷ್ಟಾಚಾರಕ್ಕೆ ಸರ್ಕಾರ ತಡೆ ಹಾಕುತ್ತಿದೆ.